ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಗ್ರ್ಯಾಂಡ್ ಆದಂಥ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಬ್ರೈಡಲ್ ಸ್ಯಾರಿಗಳಿಗೆ ಅಥವಾ ಗ್ರ್ಯಾಂಡ್ ಆದಂಥ ಸ್ಯಾರಿಗಳಿಗೆ ಇದು ಒಳ್ಳೆ ಸೂಟ್ ಆಗುವಂಥ ಡಿಸೈನ್ ಆಗಿದೆ. ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ನೋಡ್ಕೊಂಡ್ಬಿಡೋಣ. ನಾನಿಲ್ಲಿ ಎರಡು ರೀತಿಯಾದಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ಒಂದು ಬಿಗ್ ಬೀಡ್ ಮತ್ತು ಒಂದು ಸ್ಮಾಲ್ ಬೀಡು. ಮತ್ತು ಇಲ್ಲಿ 2 ಕಲರ್ ಆರಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ಕ್ರೋಶಾ ನೀಡಲ್ ನಂಬರ್ 10 ಅಥವಾ 11, ಮತ್ತು ದೊಡ್ಡ ಕಣ್ಣಿನ ಸೂಜಿ, ಟ್ರಿಮ್ಮರು, ಜರಿ ದಾರ, ಮತ್ತು 2 ಕಲರ್ ಕುಚ್ಚು ಕಟ್ಕೊಳ್ಳೋದಕ್ಕೆ ದಾರ. ಇದಿಷ್ಟು ನಮಗೆ ಇಲ್ಲಿ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನ ಶುರು ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಸೀರೆಯ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆಯ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಇವಾಗ ಸ್ಯಾರಿ ಸೆರ್ಗಿನ ಆಪೋಸಿಟ್ ಕಲರ್, ಅಂದರೆ ಸ್ಯಾರಿ ಫುಲ್ಲು ಒಂದೇ ಕಲರಲ್ಲಿದೆ, ಬಟ್ ಬ್ಲೌಸ್ ಮಾತ್ರ ಡಿಫ್ರೆಂಟ್ ಕಲರ್ ಚೇಂಜ್ ಇರೋದ್ರಿಂದ ಆ ಬ್ಲೌಸ್ ಕಲರ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ದಾರದ ತುದಿಗೆ ಗಂಟಾಕಿಟ್ಕೊಂಡಿದ್ದೀನಿ. ಇವಾಗ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿಬಿಟ್ಟು ಆ ನಂತರ ದಾರನ ಕೆಳಗಡೆಯಿಂದ ಮೇಲಕ್ಕೆ ಎತ್ಕೊಂಡು ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಲಾಕ್ನ ಮಾಡ್ಕೋಬೇಕು. ಅಂದರೆ ಸ್ಟಾರ್ಟಿಂಗು ನೀವು 2 ಬಾರಿ ಲಾಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸೇಫ್ಟಿ ಆ್ಯಂಡ್ ಸೆಕ್ಯೂರ್, ಯಾಕೆಂದರೆ ಅದು ಬಿಚ್ಚೋಗೋದಿಲ್ಲ, ಟೈಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ 2 ಬಾರಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದಾದ್ಮೇಲೆ 6 ಚೈನ್ಸ್ ಹಾಕ್ಕೊಳ್ಬೇಕು. 6 ಚೈನ್ಗಳನ್ನ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದ್ಮೇಲೆ ಇವಾಗ ನೆಕ್ಸ್ಟು 5 ಚೈನ್ ಹಾಕಬೇಕು. 5 ಚೈನ್ ಗ್ಯಾಪ್ ಬರುತ್ತೆ. 5 ಚೈನ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಲಾಕ್ ಮಾಡಿದಾದ್ಮೇಲೆ ಒಂದು ಬೀಡ್ನ ಆ್ಯಡ್ ಮಾಡಬೇಕು. ಅಂದರೆ ನಾವು ಏನು ಬಿಗ್ ಬೀಡ್ನ ತೊಗೊಂಡಿದ್ದೀವಿ ಆ ಬೀಡ್ನ ಆ್ಯಡ್ ಮಾಡ್ಕೋಬೇಕು. ನೀವು ಬಿಗ್ ಬೀಡ್ನ ತಗೊಳ್ಳುವಾಗ ಆದಷ್ಟು ಸ್ವಲ್ಪ ಉದ್ದ ಬರುವಂಥ ಬೀಡ್ನ ತಗೊಳ್ಳಿ. ಈ ಡಿಸೈನ್ಗೆ ತುಂಬಾ ಸೂಟ್ ಆಗುತ್ತೆ. ರೌಂಡ್ ಶೇಪ್ ಬೇಡ, ಆದಷ್ಟು ಉದ್ದ ಬೀಡ್ಗಳು ಬರುತ್ತಲ್ಲ, ಡ್ರಮ್ ಬೀಡ್ ಇರ್ಬೋದು, ಈ ರೀತಿಯಾದಂಥ ಉದ್ದದ ಫ್ಲವರ್ ಬೀಡ್ ಇರ್ಬೋದು, ಯಾವುದಾದ್ರೂ ಉದ್ದ ಆದಂಥ ಬೀಡ್ನ ತಗೊಳ್ಳಿ. ಈ ಡಿಸೈನ್ಗೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಉದ್ದ ಬೀಡ್ನ ತಗೊಳ್ಳಿ ಅಂತ ಹೇಳ್ತಾ ಇರೋದು. ಬೀಡ್ನ ಆ್ಯಡ್ ಮಾಡಿ ಬೀಡ್ನ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದ್ಮೇಲೆ 5 ಚೈನ್ ಗ್ಯಾಪ್ ಹಾಕ್ಕೋಬೇಕು. 5 ಚೈನ್ಗಳನ್ನ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು 6 ಚೈನ್ ಗ್ಯಾಪ್, 6 ಚೈನ್ಗಳನ್ನ ಹಾಕಬೇಕು. 6 ಚೈನ್ಗಳನ್ನ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. ಬೇಸ್ ಲೈನು ರಿಂಕಲ್ಸ್ ಬರೋದನ್ನ ಅವಾಯ್ಡ್ ಮಾಡಬೇಕು. ಆದಷ್ಟು ನಾವು ಹೆಂಗೆ ಈಗ 6 ಚೈನ್ ಗ್ಯಾಪ್ ಹಾಕಿದ್ದೀರಾ ಅಂದರೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ವಲ್ಪ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇಲ್ಲ ಸ್ಟ್ರೈಟಾಗಿ ನೀಡಲ್ನ ಇಟ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ರಿಂಕಲ್ಸ್ ಬರ್ದಿರೋ ರೀತಿನಲ್ಲಿ ನಾವು ಫಸ್ಟ್ ಬೇಸ್ ಲೈನ್ನ ಕರೆಕ್ಟಾಗಿ ಹಾಕ್ಕೋಬೇಕು. 6 ಚೈನ್ ಆದಮೇಲೆ ಮತ್ತೆ 5 ಚೈನ್ ಗ್ಯಾಪ್, ಅಂದರೆ 1 ಬಾರಿ 5 ಚೈನ್ ಗ್ಯಾಪ್ ಬರುತ್ತೆ, 1 ಬಾರಿ 6 ಚೈನ್ ಗ್ಯಾಪು, ಆಮೇಲೆ 5 ಚೈನ್, ಈ ರೀತಿ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಇವಾಗ ಒಂದು ಬೀಡ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ನ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡ್ಕೋಬೇಕು. ಸೀರೆಗೆ ಲಾಕ್ ಮಾಡಿದ್ದಾದ್ಮೇಲೆ 5 ಚೈನ್ ಗ್ಯಾಪ್, 5 ಚೈನ್, 6 ಚೈನ್ ಆ್ಯಂಡ್ 5 ಚೈನ್ ಗ್ಯಾಪ್, ಈ ರೀತಿ ಬರಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ನ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಹೊಸದಾಗಿ ಕಲಿತಾ ಇರೋರಿಗೆ ಸ್ವಲ್ಪ ರಿಂಕಲ್ಸ್ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಆದಷ್ಟು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ, ಅಥವಾ ಒಂದು ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ರಿಂಕಲ್ಸ್ ಬರೋದನ್ನ ಅವಾಯ್ಡ್ ಮಾಡ್ಬೋದು. ಅದಕ್ಕೋಸ್ಕರ ಇವಾಗ ಮತ್ತೆ 6 ಚೈನ್ ಗ್ಯಾಪ್ ಆದಮೇಲೆ 5 ಚೈನ್ ಗ್ಯಾಪ್ ಒಂದು ಸಲ, ಅದಾದಮೇಲೆ 6 ಚೈನ್ ಗ್ಯಾಪ್ ಬರಬೇಕು, ಅದಾದಮೇಲೆ 5 ಚೈನ್ ಗ್ಯಾಪ್ ಬರಬೇಕು, ಅದಾದಮೇಲೆ ಬೀಡ್ನ ಆ್ಯಡ್ ಮಾಡಬೇಕು. ಇದೇ ರೀತಿನಲ್ಲಿ ನಾವು ಬೇಸ್ ಲೈನ್ನ ಪೂರ್ತಿ ಮಾಡ್ಕೊಂಡು ಹೋಗಬೇಕು. ನೋಡಿ, ಈ ರೀತಿ ಬರುತ್ತೆ ಬೇಸ್ ಲೈನ್ ನಿಮಗೆ. ಈ ರೀತಿ ನಾವು ಸ್ಯಾರಿಗೆ ಪೂರ್ತಿ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ, ಈಗ ಸ್ಯಾರಿಗೆ ಪೂರ್ತಿ ಮಾಡ್ಕೊಂಡಿದ್ದೀನಿ. ಎಂಡಿಂಗ್ ಕೂಡ ನಾನು ಒಂದು 5 ಚೈನ್ ಗ್ಯಾಪ್, ಆಮೇಲೆ 6 ಚೈನ್ ಗ್ಯಾಪ್, ಸ್ಟಾರ್ಟಿಂಗಲ್ಲಿ ಅಷ್ಟೇ 6 ಚೈನು 5 ಚೈನ್ ಬಂದಿತ್ತು, ಇಲ್ಲಿ 5 ಚೈನು 6 ಚೈನ್ ಎಂಡಿಂಗ್ ಆಗುತ್ತೆ. 2 ಬಾರಿ ಲಾಕ್ ಮಾಡಿಬಿಟ್ಟು 2 ಚೈನ್ಗಳನ್ನ ಹಾಕಿ ಥ್ರೆಡ್ನ ಮೇಲಕ್ಕೆತ್ತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಆದಷ್ಟು ಎಂಡಿಂಗ್ ಕೂಡ ಅದೇ ರೀತಿ ಮಾಡಬೇಕು. ಸ್ಟಾರ್ಟಿಂಗ್ ಹೆಂಗೆ ಮಾಡಿರ್ತೀರ ಅದೇ ರೀತಿ ಎಂಡಿಂಗ ಫಿನಿಶ್ ಮಾಡೋದನ್ನ ನಾವು ಟ್ರೈ ಮಾಡಬೇಕು. ಸೊ ಇವಾಗ ನೋಡಿ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪು ನಾನು ಸೇಮ್ ಕಲರ್ ದಾರದಿಂದ ಮಾಡ್ತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ ಕೂಡ ಮೊದಲಿಗೆ ನಾವು
ಏನು ಫಸ್ಟ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿದ್ದೀವಲ್ಲ 2 ಬಾರಿ, ಆ ಲಾಕ್ ಮಧ್ಯ 2 ಲಾಕ್ಗಳ ಮಧ್ಯ ಒಂದು ಲಾಕ್ನ ಮಾಡ್ಕೊಂಡ್ಬಿಡೋಣ. ದಾರದ ತುದಿಗೆ ಗಂಟಾಕಿಟ್ಕೊಂಡಿದ್ದೆ, ಅದು 2 ಮಧ್ಯ ಲಾಕ್ ಮಾಡಿ ಅದ್ರ ಪಕ್ಕ ಮತ್ತೆ ಒಂದು ಲಾಕ್ನ ಮಾಡ್ಕೊಂಡಿದ್ದಾದ್ಮೇಲೆ ನಾವಿವಾಗ 6 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ನಾವು 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕ್ಬಿಟ್ಟು ಲಾಕ್ ಇದೆಯಲ್ಲ ಅದ್ರ ಹಿಂದೆಗೆ 6 ಚೈನ್ ಗ್ಯಾಪ್ ಒಳಗಡೆನೆ ಲಾಕ್ ಮಾಡಬೇಕು, ಬಟ್ ಲಾಕ್ ಹಿಂದೆಗೆ ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕ್ಬಿಟ್ಟು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದ್ಮೇಲೆ ಇವಾಗ ಬೀಡ್ ಕೆಳಗಡೆಗೆ ನಾವು ಆರ್ಚ್ನ ಮಾಡಬೇಕು. ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ತಾ ಇದ್ದೀನಿ. ಬೀಡ್ ಹಿಂಭಾಗ ನಿಮಗೊಂದು ಥ್ರೆಡ್ ಇರುತ್ತೆ, ಅಂದರೆ ನಾವು ಬೀಡ್ನ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡಿದಾಗ ಆ ರೀತಿ ನಿಮಗೆ ಬೀಡ್ ಹಿಂಭಾಗ ಒಂದು ಥ್ರೆಡ್ ಬಂದಿರುತ್ತೆ. ಆ ಥ್ರೆಡ್ಗೆ ನಾವು ಆರ್ಚ್ನ ಮಾಡಬೇಕು. ಟೋಟಲ್ ಆಗಿ ನಾನಿಲ್ಲಿ 14 ಕಂಬಗಳನ್ನ ಮಾಡ್ತಾ ಇದ್ದೀನಿ. ಎಷ್ಟು ಬರುತ್ತೆ ಅಷ್ಟು ಆ ಥರ ಏನೂ ಇಲ್ಲ, 14 ಕಂಬಗಳನ್ನ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶೆಟ್ ಮತ್ತು ಡಬಲ್ ಕ್ರೋಶೆಟ್ ಅಲ್ಲ, ಇಲ್ಲಿ ನಾವು ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಇರೋದು. ನೀಡಲ್ ಮೇಲೆ 2 ಬಾರಿ ದಾರ ಸುತ್ತಕೊಂಡು ಆ ಥ್ರೆಡ್ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು 2ರಲ್ಲಿ 1 ಈ ರೀತಿ 3 ಬಾರಿ ನಾವು ದಾರನ ಮೇಲಕ್ಕೆ ಎತ್ಕೊಳ್ಳೋದನ್ನ ಟ್ರಿಪಲ್ ಕ್ರೋಶೆಟ್ ಅಂತಾರೆ. ಈ ರೀತಿ ನೀವು ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು 14 ಕಂಬಗಳನ್ನ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ನಿಮಗೆ ಬೀಡ್ ಏನಾದರೂ ಉದ್ದ ಇರೋದು ಸ್ವಲ್ಪ ಚಿಕ್ಕ ಅಂದರೆ ಸ್ವಲ್ಪ ಉದ್ದ ಬೀಡ್ಗಳು ಬರುತ್ತೆ, ಅದರಲ್ಲೂ ಚಿಕ್ಕ ಬೀಡ್ಗಳು ಬರುತ್ತೆ, ನೋಡಿ ಎಷ್ಟು ಇಡ್ಸುತ್ತೆ. ಬಟ್ ನಾನಿಲ್ಲಿ 14 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 14 ಕಂಬಗಳು ಹಾಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದ್ಮೇಲೆ 3 ಚೈನ್ಸ್ ಹಾಕ್ಕೋಬೇಕು. 3 ಚೈನ್ ಹಾಕ್ಬಿಟ್ಟು ನೆಕ್ಸ್ಟ್ 6 ಚೈನ್ ಗ್ಯಾಪ್ ಲಾಕ್ ಇದೆಯಲ್ಲ ಆ ಲಾಕ್ ಪಕ್ಕಕ್ಕೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಪಕ್ಕಕ್ಕೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಮತ್ತೆ 5 ಚೈನ್ ಹಾಕೋಬೇಕು. 5 ಚೈನ್ ಅಥವಾ 4 ಚೈನ್ ನಿಮ್ಗೆ ಎಷ್ಟು ಹಿಡಿಸುತ್ತೆ ನೋಡಿ ಅದನ್ನ ಮಾಡ್ಕೊಳ್ಳಿ. ಆಮೇಲೆ ಇವಾಗ 6 ಚೈನ್ ಗ್ಯಾಪ್ ಎಂಡಿಂಗ್ ಲಾಕ್ ಇದೆಯಲ್ಲ ಆ ಲಾಕ್ ಪಕ್ಕ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡ್ತಾ ಇಲ್ಲ, ನಾನು ಲಾಕ್ ಪಕ್ಕಕ್ಕೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಮತ್ತೆ 3 ಚೈನ್ ಹಾಕೋಬೇಕು. ಇಲ್ಲಿ ನಮಗೆ 3 ಚೈನ್ ಒಂದ್ಸಲ ಬರುತ್ತೆ, ಅದಾದ್ಮೇಲೆ 5 ಚೈನ್ ಆದರೂ ಹಾಕೋಬಹುದು, ನೀವು 4 ಚೈನ್ ಆದರೂ ಹಾಕೋಬಹುದು. ಅದಾದ್ಮೇಲೆ ಮತ್ತೆ 3 ಚೈನ್ ಈ ರೀತಿ ಬರುತ್ತೆ. ಅದಾದ್ಮೇಲೆ ಮತ್ತೆ ಬೀಡ್ ಕೆಳಗಡೆಗೆ ನಮಗೆ ಹಾರ್ಚ್ ಬರಬೇಕು. ನಾನಿವಾಗ ಫಸ್ಟ್ನೇ ಹಾರ್ಚಲ್ಲಿ ಫಸ್ಟ್ ಏನು ಮಾಡಿದ್ದೀನಿ 14 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಎಲ್ಲದರಲ್ಲೂ ನಾನು 14 ಕಂಬಗಳನ್ನೇ ಮಾಡ್ಕೊಂಡು ಹೋಗ್ತೀನಿ. ನೀವು 14 ಮಾಡ್ತೀರಾ, 15 ಮಾಡ್ತೀರಾ ಅಥವಾ 13 ಮಾಡ್ಕೊಳ್ತೀರೋ ಅದನ್ನು ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಪ್ರತಿಯೊಂದು ಹಾರ್ಚನ್ನು ಅದೇ ರೀತಿ ಮಾಡ್ಕೊಳ್ಳಿ. ಒಂದೇ ಒಂದು ಕಂಬ ಮಿಸ್ ಆದ್ರೂ ಆರ್ಚು ದೊಡ್ಡದು ಚಿಕ್ಕದು ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ಯಾಕೆಂದರೆ ನಾವು ನೆಕ್ಸ್ಟ್ ಸ್ಟೆಪ್ಪು ಮಾಡ್ತೀವಲ್ಲ ಆವಾಗ ಬೀಡ್ನ ಆ್ಯಡ್ ಮಾಡ್ತೀವಿ. ಸೊ ಹಾಗಾಗಿ ನೀವು 1-2 ಕಂಬಗಳನ್ನ ಮಿಸ್ ಮಾಡಿಬಿಟ್ರೆ ಒಂದು ಹಾರ್ಚು ದೊಡ್ಡದು ಅನಿಸುತ್ತೆ, ಒಂದು ಹಾರ್ಚು ಚಿಕ್ಕದು ಅನಿಸುತ್ತೆ. ಆ ರೀತಿ ಆದರೆ ಒಂಥರ ಅಷ್ಟು ಲುಕ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಆದಷ್ಟು ಕೌಂಟ್ ಮಿಸ್ ಮಾಡ್ದಿರಾ ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ. ನೀವು ಒಂದು ಹಾರ್ಚ್ನ ಎಷ್ಟು ಕಂಬಗಳನ್ನ ಹಾಕ್ತೀರಾ ಅದನ್ನು ಕರೆಕ್ಟ್ ಕೌಂಟ್ ಮಾಡಿಕೊಂಡು ಅಷ್ಟೇ ಕಂಬಗಳನ್ನ ಪ್ರತಿಯೊಂದು ಹಾರ್ಚಲ್ಲೂ ಮಾಡ್ಕೊಂಡು ಹೋದರೆ ಸಾಕು. ಯಾಕೆಂದರೆ ಈ ಬೇಸ್ ಲೈನ್ ಏನು ಹಾರ್ಚ್ ಮಾಡ್ತೀರಾ ಸೆಕೆಂಡ್ ಸ್ಟೆಪ್ಪಲ್ಲಿ ಆವಾಗ ಮಾತ್ರ ಕೌಂಟ್ ಮಾಡಬೇಕಾದ್ರೂ ನೆಕ್ಸ್ಟಲ್ಲಿ ಏನು ಕೌಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇವಾಗ ನೋಡಿ ನಾನು ಆರ್ಚ್ನ ಮಾಡಿದ್ದಾದಮೇಲೆ ನೆಕ್ಸ್ಟು 5 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಿದೆ. ಅದಾದಮೇಲೆ 3 ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ 6 ಚೈನ್ ಗ್ಯಾಪ್ ಲಾಕ್ ಪಕ್ಕದಲ್ಲಿ ಲಾಕ್ ಮಾಡಿದ್ದೀನಿ. ಅದಾದಮೇಲೆ ನೀವು 4 ಚೈನ್ ಹಾಕ್ಬೋದು ಅಥವಾ 5 ಚೈನ್ ಹಾಕ್ಬೋದು. ನೋಡಿ 5 ಚೈನ್ ಹಾಕ್ಕೊಂಡು ನಾನಿಲ್ಲಿ ನೆಕ್ಸ್ಟು 6 ಚೈನ್ ಗ್ಯಾಪ್ ಲಾಕ್ ಇದೆಯಲ್ಲ ಎಂಡಿಂಗು ಆ ಲಾಕ್ ಪಕ್ಕದಲ್ಲಿ ಲಾಕ್ ಮಾಡ್ತಿದ್ದೀನಿ. ಅಂದರೆ ಆ 6 ಚೈನ್ ಗ್ಯಾಪ್ ಒಳಗಡೆನೆ ನಾವು 2 ಲಾಕ್ನ ಮಾಡ್ತೀವಿ. ಒಂದು ಎಂಡಿಂಗಲ್ಲಿ 1 ಲಾಕು, ಇನ್ನೊಂದು ಎಂಡಿಂಗಲ್ಲಿ 1 ಲಾಕು, ಆ ರೀತಿ. ಅದಾದಮೇಲೆ ನೆಕ್ಸ್ಟು 3 ಚೈನ್ ಹಾಕ್ಬಿಟ್ಟು 5 ಚೈನ್ ಗ್ಯಾಪ್ ಒಳಗಡೆ ಲಾಕ್. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ವಿಡಿಯೋನ ನೋಡಿ ಮಾಡಿ, ಈಸಿಯಾಗಿದೆ. ಅಂದರೆ ನಿಮಗೆ ಒಂದು ಸಲ ಅದು ಅರ್ಥ ಆಗಿಬಿಟ್ರೆ ಆರ್ಚ್ ಮಾಡುವಾಗ ಅದು ನಿಮಗೆ ನೀಟಾಗಿ ಅರ್ಥ ಆಗಿಬಿಡುತ್ತೆ. ನೀಟಾಗಿ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು. ಈ ರೀತಿ ನಾವು ಎಲ್ಲ ಆರ್ಚ್ಗಳನ್ನು ಮಾಡ್ಕೋಬೇಕು. ಎಲ್ಲ ಆರ್ಚ್ಗಳನ್ನು ಮಾಡ್ಕೊಂಡಿದ್ದಾದಮೇಲೆ ಇವಾಗ ನೆಕ್ಸ್ಟ್ 3rd ಸ್ಟೆಪ್ಪು ನಾನಿಲ್ಲಿ ದಾರದ ಕಲರ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ದಾರದ ಕಲರ್ನ ಚೇಂಜ್ ಮಾಡ್ಕೊಂಡು ಹೋಗಬೇಕು. ತುಂಬ ಸುಲಭವಾಗಿದೆ ಇದು ಡಿಸೈನ್, ಏನು ತುಂಬ ನಿಮಗೆ ಕಷ್ಟ ಅಂತ ಏನು ಅನ್ಸಲ್ಲ. ಈಸಿಯಾಗಿ ಕಡಿಮೆ ಸಮಯದಲ್ಲಿ ಬೇಗ ಮಾಡ್ಕೊಂಡ್ಬಿಡ್ಬೋದು ನೀವು ಇದನ್ನು ಡಿಸೈನ್ನ.
ಆಮೇಲೆ ಗ್ರ್ಯಾಂಡಾಗಿ ಕೂಡ ಇರುತ್ತೆ. ಯಾರಾದರೂ ಗ್ರ್ಯಾಂಡಾಗಿ ಬೇಕು ಅಂತಾರೆ, ಅರ್ಜೆಂಟ್ ಇರುತ್ತೆ, ನಿಮಗೆ ಟೈಮ್ ಇರಲ್ಲ, ಅವ್ರಿಗೂ ಬೇಗ ಅರ್ಜೆಂಟ್ ಬೇಕಾಗಿರೋದು ಅಂಥವ್ರಿಗೆ ನೀವು ಈ ರೀತಿಯಾಗಿ ಬೇಗ ಮಾಡ್ಕೊಬೋದು. ಅವ್ರಿಗೂ ಇಷ್ಟ ಆಗುತ್ತೆ, ನಿಮಗೂ ಸುಲಭವಾಗಿ ಬೇಗ ಆಗೋಗುತ್ತೆ, ಎರಡೂ ಕೂಡ ನಿಮ್ಗೆ ಈಸಿ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ನಾನು ಕಲರ್ ಚೇಂಜ್ ಮಾಡಿಕೊಂಡು ದಾರನ ಲಾಕ್ ಮಾಡ್ತಾ ಇದ್ದೀನಿ. ನಾವೇನು ಲಾಕ್ ಮಾಡಿರ್ತೀವಿ ಅದ್ರ ಮೇಲೆ ಲಾಕ್ ಮಾಡಬೇಕು, 2 ಬಾರಿ ಲಾಕ್ ಮಾಡ್ಕೊಬೇಕು. ನಾನು ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಎರಡೂ ಕಡೆನೂ 2 ಬಾರಿ ಲಾಕ್ ಮಾಡ್ಕೊಂಡ್ಬಿಡ್ತೀನಿ. 2 ಬಾರಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ನೋಡಿ ಇವಾಗ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 2 ಬಾರಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನೀವಿಲ್ಲಿ 5 ಚೈನ್ ಹಾಕ್ಕೊಳ್ಳಿ, 5 ಅಥವಾ 4 ಚೈನ್ ನೋಡ್ಕೊಳ್ಳಿ. ನಿಮಗೆ ಲಾಕ್ ಮೇಲೆ ಲಾಕ್ ಮಾಡಬೇಕು ಅಂದರೆ ನೀವು 4 ಚೈನ್ ಹಾಕಿ ಲಾಕ್ ಮಾಡಿದರೆ 4 ಚೈನ್ ಹಾಕಿ ಲಾಕ್ ಮಾಡಿ, 5 ಚೈನ್ ಹಾಕಿ ಲಾಕ್ ಮಾಡಿದರೆ 5 ಚೈನ್ ಹಾಕಿ ಲಾಕ್ ಮಾಡಿ. ಲಾಕ್ ಮೇಲೆ ಲಾಕ್ ಬರಬೇಕು. ಲಾಕ್ ಮೇಲೆ ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಕಂಬನ ಮಾಡ್ಕೊಂಡು ಹೋಗಬೇಕು. ನಾವು ಚೈನ್ ಮೇಲೆ ಕಂಬನ ಮಾಡ್ಕೊಂಡು ಹೋಗ್ಬೋದು ಅಥವಾ ಎರಡು ಕಂಬಗಳ ಮಧ್ಯಕ್ಕೆ ಕಂಬನ ಮಾಡ್ಕೊಂಡು ಹೋಗ್ಬೋದು. ಎರಡೂ ರೀತಿನಲ್ಲೂ ನಾವು ಕಂಬಗಳನ್ನ ಮಾಡ್ಕೋಬಹುದು. ಮತ್ತು ಒಂದು ಕಂಬ ಮಾಡಿದ ತಕ್ಷಣ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ನನಗೆ ಸ್ವಲ್ಪ ಪ್ರಾಕ್ಟೀಸ್ ಇರೋದ್ರಿಂದ ಅಟ್ ಎ ಟೈಮ್ ನಾನು 3-4 ಬೀಡ್ಗಳನ್ನ ಹಾಕ್ಕೊಂಡು ನಾನು ಡಿಸೈನ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನಿಮಗೆ ಹೊಸದಾಗಿ ಕಲಿತಾ ಇದ್ದೀರಾ ಅಂದರೆ ಒಂದೊಂದು ಬೀಡನ್ನ ಹಾಕ್ಕೊಂಡು ಹೋಗಿ. ಬಟ್ ನೀವು 2, 3, 4 ಒಂದೇ ಟೈಮಲ್ಲಿ ಬೀಡನ್ನ ಹಾಕ್ಕೊಂಡು ಆರ್ಚ್ ಮಾಡ್ಕೊಂಡು ಹೋಗ್ತೀರಾ ಅಂದರೆ ನಿಮಗೆ ಟೈಮ್ ಇನ್ನೂ ಸೇವ್ ಆಗುತ್ತೆ. ಏಕೆಂದರೆ ಒಂದೊಂದು ಕಂಬ ಆದಮೇಲೆ ನಾವು ಕೈ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಮತ್ತೆ ಒಂದು ಕಂಬ ಹಾಕಬೇಕು, ಮತ್ತೆ ಕೈ ಎತ್ತಬೇಕು, ಒಂದು ಬೀಡನ್ನ ಎತ್ಕೋಬೇಕು. ಸೊ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಆದಷ್ಟು ನೀವು ಅಟ್ ಎ ಟೈಮು ಸ್ಟಾರ್ಟಿಂಗ್ ಅಂದರೆ 2 ಬೀಡನ್ನ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಆಮೇಲೆ ನಿಮಗೆ ಅದೇ ಪ್ರಾಕ್ಟೀಸ್ ಆಗ್ತಾ 3-4 ಬೀಡ್ಗಳನ್ನ ಅಟ್ ಎ ಟೈಮ್ ನೀವು ಮಾಡ್ಕೊಂಡು ಹೋಗ್ಬೋದು. ನಾನು ಒಂದೇ ಬಾರಿಗೆ 3-4 ಬೀಡ್ಗಳನ್ನ ತೊಗೊಂಡು ಮಾಡ್ಕೊಂಡು ಹೋಗ್ಬಿಡ್ತೀನಿ. ನನಗೆ ಬೇಗ ಆಗಿಬಿಡುತ್ತೆ, ಇನ್ನೂ ಬೇಗ ಟೈಮ್ ಇನ್ನೂ ಸೇವ್ ಆಗಿಬಿಡುತ್ತೆ. ಸೊ ನಾನಿಲ್ಲಿ ನೋಡಿ ಏನು ನಮಗೆ ಚೈನ್ ಕಾಣಿಸ್ತಾ ಇದೆ ಅಲ್ವಾ, ಫಸ್ಟ್ನೇ ಆರ್ಚ್ ಮಾಡಿದ್ದೀವಲ್ಲ ಅದ್ರ ಮೇಲೆ ನಿಮಗೆ ಎಡ್ಜಲ್ಲಿ ಚೈನ್ಗಳ ಥರ ಕಾಣಿಸ್ತಾ ಇರುತ್ತೆ. ಆ ಒಂದೊಂದು ಹೋಲ್ಗೆ ಒಂದೊಂದು ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ನೀವು ಫಸ್ಟ್ ಸ್ಟೆಪ್ಪಲ್ಲಿ ಎಷ್ಟು ಕಂಬಗಳನ್ನ ಮಾಡ್ಕೊಂಡಿರ್ತೀರ ಅದ್ರ ಮೇಲೆ ನಿಮಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಕಂಬಗಳು ಬರುತ್ತೆ. ಸೊ ಈ ರೀತಿಯಲ್ಲಿ ನಾವು ಆರ್ಚ್ನ ಕಂಪ್ಲೀಟ್ ಮಾಡ್ಕೋಬೇಕು. ಆರ್ಚ್ ಎಲ್ಲ ಮಾಡಿ ಆದಮೇಲೆ ನೋಡಿ ಎಂಡಿಂಗು 3 ಚೈನ್ ಹಾಕಿರ್ತೀವಲ್ಲ ಆ ಲಾಕ್ ಏನು ಮಾಡಿರ್ತೀವಿ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕಿಬಿಟ್ಟು ಮತ್ತೆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮೇಲೆ ಲಾಕ್ ಮಾಡಿದ್ದಾದಮೇಲೆ ನೆಕ್ಸ್ಟು 3 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿಕೊಂಡು ಆರ್ಚ್ ಮಾಡ್ಕೊಂಡು ಹೋಗಬೇಕು. ಡಬಲ್ ಕ್ರೋಶೆಟ್ಟು. ಈಗ ಅದೇನು ಚೈನ್ ಕಾಣಿಸ್ತಾ ಇದೆ ಅಲ್ಲ ಆ ಚೈನ್ ಮೇಲೆ ಒಂದೊಂದು ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ನೋಡಿ ನಿಮ್ಗೆ ಈ ರೀತಿಯಾಗಿ ತುಂಬ ದೊಡ್ಡ ಆರ್ಚ್ ಥರ ಕಾಣಿಸುತ್ತೆ, ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ನೀಟ್ ಫಿನಿಶಿಂಗ್ ಮಾತ್ರ ಸೂಪರಾಗಿರುತ್ತೆ. ಅದರಲ್ಲೂ ಈ ಕಲರ್ ಕಾಂಬಿನೇಷನ್ಗಂತೂ ಈ ಡಿಸೈನು ಸೂಪರಾಗಿತ್ತು ಮಾತ್ರ. ಒಂದು ಸ್ವಲ್ಪ ಡಾರ್ಕ್ ಲೈಟ್ ಅದು ಕಲರ್ ಕಾಂಬಿನೇಷನ್ನೇ ಸಖತ್ತಾಗಿತ್ತು. ಹಾಗಾಗಿ ನನಗಂತೂ ತುಂಬಾ ಇಷ್ಟ ಆಯಿತು ಈ ಡಿಸೈನು. ತುಂಬ ಬೇಗನೆ ಕೂಡ ಆಗುತ್ತೆ. ಮತ್ತು ಏನು ಕಡಿಮೆ ಸಮಯದಲ್ಲಿ ನೀವು ಗ್ರ್ಯಾಂಡ್ ಆದಂಥ ಡಿಸೈನ್ನ ಮಾಡಿಕೊಟ್ಟು ಒಳ್ಳೆ ಚಾರ್ಜ್ ಕೂಡ ಮಾಡ್ಬೋದು. ಸೊ ಹಾಗಾಗಿ ನಾನು ಈ ಡಿಸೈನ್ನ ರೆಫರ್ ಮಾಡ್ತಾ ಇದ್ದೀನಿ. ಆದಷ್ಟು ನೀವು ಯಾರಾದರೂ ಗ್ರ್ಯಾಂಡಾಗಿ ಕೇಳ್ತಾರೆ ಬ್ರೈಡಲ್ ಸ್ಯಾರಿಗಳಿಗೂ ಅಂತೂ ತುಂಬಾ ಸೂಪರಾಗಿರುತ್ತೆ ಈ ಡಿಸೈನು. ಸೊ ನೀವೊಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಆವಾಗ. ನೋಡಿ ಎಷ್ಟು ನೀಟಾಗಿ ಆರ್ಚು ಕೂಡ ತುಂಬ ದೊಡ್ಡ ಆರ್ಚ್ಗಳು ಕಾಣಿಸ್ತಾ ಇತ್ತು. ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೋಡಿ ಕಂಪ್ಲೀಟ್ ಆದಮೇಲೆ ನಿಮಗೆ ಒಂದಷ್ಟು ಆರ್ಚ್ಗಳನ್ನ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಕಂಪ್ಲೀಟ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದು. ನೋಡಿ ನಾನೊಂದು 3 ಆರ್ಚ್ಗಳನ್ನ ಮಾಡಿದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ನಿಮಗೆ ಜಾಸ್ತಿ ತುಂಬ ಹೆವಿ ಅಂತ ಅನ್ನಿಸ್ತಾ ಇಲ್ಲ, ತುಂಬಾ ಏನು ಲೈಟಾಗೂ ಅನ್ನಿಸ್ತಾ ಇಲ್ಲ. ಡೀಸೆಂಟಾಗಿ ತುಂಬಾ ಚೆನ್ನಾಗಿದೆ ಡಿಸೈನು. ಮತ್ತು ನಾವೇನು 5 ಚೈನ್ ಗ್ಯಾಪ್ ಕೊಟ್ಟಿರ್ತೀವಿ ಅಲ್ಲಿಗೆ ಕುಚ್ಚುಗಳನ್ನ ಕಟ್ಕೋಬೇಕು. ನಾನು ಕುಚ್ಚುಗಳನ್ನ ಕಟ್ಟೋದಕ್ಕೆ ಇದು ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಟೈಮ್ ಆಗಿತ್ತು. ಹಾಗಾಗಿ ನಾನು ಕಂಪ್ಲೀಟಾಗಿ ಡಿಸೈನ್ ಎಲ್ಲ ಆದಮೇಲೆ ನಿಮಗೆ ಕುಚ್ಚುಗಳು ಗೊತ್ತಲ್ಲ, 167 ದಾರ ತಗೊಂಡು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ನಾನು ಮರೂನ್ ಕಲರ್ ಒಂದು ಯೂಸ್ ಮಾಡಿದ್ದೀನಿ, ಯೆಲ್ಲೋ ಕಲರಲ್ಲಿ 2 ಕುಚ್ಚುಗಳನ್ನ ಕಟ್ಕೊಂಡು ಈ ರೀತಿ ಕಾಂಬಿನೇಷನಲ್ಲಿ ಮಾಡಿದ್ದೀನಿ. ನಿಮ್ಗೆ ಯಾವ ರೀತಿ ಕಾಂಬಿನೇಷನ್ ಇಷ್ಟ, ಸಿಂಗಲ್ ಕಲರ್ ಇರ್ಬೋದು ಅಥವಾ ಒಂದು ಕುಚ್ಚು ಒಂದು ಕಲರ್, ಒಂದು ಕುಚ್ಚು ಒಂದು ಕಲರ್, ಈ ರೀತಿ ಕೂಡ ನಿಮ್ಗೆ ಯಾವ ರೀತಿ ಕಾಂಬಿನೇಷನ್ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೋಬಹುದು.
ಕಂಪ್ಲೀಟ್ ಆದಮೇಲೆ ನಿಮಗೆ ನೋಡಿ ಡಿಸೈನ್ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇನ್ನೂ ಗ್ರ್ಯಾಂಡ್ ಬೇಕು ಅಂದರೆ ನೀವು ಇದಕ್ಕೆ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೋಬಹುದು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ತುಂಬ ಕಡಿಮೆ ಸಮಯದಲ್ಲಿ 1.5 hour 2 hours ಒಳಗಡೆನೆ ನೀವು ಈ ಡಿಸೈನ್ನ ಕಂಪ್ಲೀಟ್ ಮಾಡಿಬಿಡ್ಬೋದು. ತುಂಬಾ ಗ್ರ್ಯಾಂಡಾಗಿ ಡೀಸೆಂಟಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಎಲ್ಲ ಸೀರೆಗಳಿಗೂ ಸೂಟ್ ಆಗುತ್ತೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ.